ಮಾಡದೆ ಸಮಾಜದ ಬಗ್ಗೆ ನೀನು ಪಸಂದ್ ಕೊಟ್ಟು ನೀನು ಕುರ್ಸ್ನವ್ರ ನಾಯಕ ಅಲ್ಲ, ಇಡೀ ಸಮಾಜ ನಾಯಕ ಹೇಳ್ತೀನಿ. ಅಂದ್ರೆ ಸಮಾಜದ ಒಂದು ಬಹುದಿನಗಳ ಒಂದು ಬೇಡಿಕೆ ಇದೆ. ಕೇಂದ್ರ ಸರ್ಕಾರದ OBC ಲಿಸ್ಟಲ್ಲಿ ಸಮಾಜ ಸೇರಬೇಕನ್ನುವಂಥದ್ದು. ಈಗ ನಾನು ಸಂಸತ್ ಸದಸ್ಯನಾಗಿದ್ದೇನೆ. ಈ ವಿಚಾರವನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡು ರಾಜ್ಯ ಸರ್ಕಾರದ ಸಹಕಾರ ಕೂಡ ಬೇಕಾಗ್ತದೆ. ಅದನ್ನು ಪಡ್ಕೊಂಡು ಆ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಶ್ರಮ ವಹಿಸಿ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಗುರುಗಳು ಈಗ ತಾನೇ ಆಜ್ಞೆ ಮಾಡಿದ್ದು, ಈ ಜಾಗವನ್ನು ಇಲ್ಲೇ ನಮ್ಮ ಮಿತ್ರರೆಲ್ಲ ನೋಡಿದ್ದಾರೆ, ಒಂದು ಸಮುದಾಯ ಭವನಕ್ಕೆ. ಅದಕ್ಕೆ ನಮ್ಮ ಸಂಸದ ನಿಧಿಯಿಂದ ಸಮಾಜಕ್ಕೆ 25 ಲಕ್ಷ ರೂಪಾಯಿನ ಅನುದಾನವನ್ನು ಕೊಡ್ತೇನೆ. ಮತ್ತು ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡ್ತಿರುವಂಥ ಕೆಲಸ, ನಮ್ಮ ಹಾವೇರಿ ಕ್ಷೇತ್ರದಲ್ಲಿ ಯಾವ್ಯಾವ ತಾಲೂಕಲ್ಲಿ ಮಾಡ್ತೀರಿ ಅಲ್ಲಿ 10 ಲಕ್ಷ ರೂಪಾಯಿನ ನಿಮ್ಮ ಗ್ರಾಮೀಣ ಅಭಿವೃದ್ಧಿಗೆ ನಾನು ಕೂಡ ಮಾಡ್ತೇನೆ. ಅದನ್ನು ನಿಮ್ಮ ಎಲ್ಲ ನಮ್ಮ ಗ್ರಾಮೀಣಾಭಿವೃದ್ಧಿ ಸಂಘಗಳಿಗೆ ಆ ಸಹಾಯ ಕೂಡ ಸಿಗಲಿ ಅಂತ ಹಾರೈಸ್ತೇನೆ. ನಮ್ಮ ಬಸವಣ್ಣ ಬಿಡೋದು ನಾವು ಕೃಷ್ಣವ್ರದ್ದು ಅದು ಹಿಂದಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟು 4 ರೂಮ್ ಕಟ್ಟಾನ ಕೊಂಡು ನಾನು ಕೊಟ್ಟಾಗ. ಈಗ ಕಾಂಪೌಂಡಿಗೆ ದುಡ್ಡು ಕೇಳೋಣ, ಗಂಡಿಗೆ ಹೋಗಿ ಕೊಡ್ತೇನೆ ಬಸವಣ್ಣ. ಏನು ಹಂಗೆ ಬಂದು ಕೇಳಿದ್ರು ಕೊಡ್ತಿದ್ದೇನೆ. ಅವಾಗ 5 ಲಕ್ಷ ಕೊಟ್ಟು ಕೊಟ್ಟಿದ್ದು ತಪ್ಪು. ಇಲ್ಲ ಕಳೆದ ಚೆನ್ನಾಗಿ ಮಾಡಿದ್ದೀರಿ, ಶಾಲೆ ಕೂಡ ಚೆನ್ನಾಗಿರುತ್ತೆ. ಒಟ್ಟಾರೆ ಈ ಪುಷ್ಪಗಿರಿ ಸಂಸ್ಥೆ 3 ಜನ ಪರಮ ಪೂಜ್ಯರ ಆಶೀರ್ವಾದ ಸಮಾಜ ಕಟ್ಟೋದಕ್ಕೆ ಏನೆಲ್ಲ ಕಾರ್ಯಕ್ರಮ ಮಾಡ್ತಾರೆ ನಾನು ಪರಮ ಪೂಜ್ಯರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಒಬ್ಬ ಭಕ್ತ ಹಾವೇರಿ ಜಿಲ್ಲೆಯಲ್ಲಿದ್ದಾನೆ, ಏನಾದರೂ ಇದ್ದರೆ ತಾವು ನೆನಪು ಮಾಡ್ಕೋಬೇಕು. ಮತ್ತು ನಮ್ಮೆಲ್ಲ ತಾಯಿಗಳು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಸಂಘ ಮಾಡಿದಾಗ ಏನಾದ್ರು ಬಂದರೆ ಸರ್ಕಾರದಿಂದ, ಯಾಕಂದರೆ ನಾನು ಮುಖ್ಯಮಂತ್ರಿ ಇದ್ದಾಗ ಶ್ರೀ ಸಾಮರ್ಥ್ಯ ಯೋಜನೆಯನ್ನು ನಾವು ಮಾಡಿದ್ದೆ. ಒಂದೊಂದು ಸಂಘಕ್ಕೆ 5 ಲಕ್ಷ ರೂಪಾಯಿ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೆ. ಮತ್ತು ಕೇಂದ್ರ ಸರ್ಕಾರದ ಸಂಜೀವಿನಿ ಯೋಜನೆಯಲ್ಲಿ ನಾವು ಸುಮಾರು 150 ಕೋಟಿಗಿಂತ ಹೆಚ್ಚು ಅನುದಾನ ಪ್ರತಿಯೊಂದು ಸಂಘಕ್ಕೆ 1 ಲಕ್ಷ ರೂಪಾಯಿ ನಾವು ಕೊಟ್ಟಿದ್ದೇವೆ. ಅದರ ಸಂಪೂರ್ಣ ಮಾಹಿತಿ ನನಗಿದೆ. ಅದಕ್ಕೆ ಏನಾದರೂ ನಿಮಗೆ ಸಹಾಯ ಬೇಕಾದರೆ ನಿಮ್ಮ ಒಬ್ಬ ಸೋದರ ಇದ್ದಾನೆ ಅಂತ ನೆನಪಿಟ್ಕೊಂಡು ಎಲ್ಲ ರೀತಿಯ ಸಹಾಯವನ್ನು ಹೇಳಿ ಇಲ್ಲಿ ನನ್ನ ಕರೆಸಿದ್ದೀರಿ. ನನಗೂ ಕೂಡ ಒಂದು ಪ್ರೇರಣೆ ಸಿಕ್ಕಿದೆ. ನನ್ನ ಕಾರ್ಯಕ್ರಮದ ಒಂದು ಭಾಗವಾಗಿ ಭಾಳ ಮಹತ್ವದ ಒಂದು ದಿನ ಅಂತ ಕೂಡ ನಾನು ಭಾವಿಸ್ತೇನೆ. ಈ ಒಂದು ಪುಷ್ಪಗಿರಿ ಪರಮ ಪೂಜ್ಯರಿಗೆ, ಓಪನಿ ಪರಮ ಪೂಜ್ಯರಿಗೆ, ಹರಿಹರ ಪೂಜ್ಯರಿಗೆ ನನ್ನ ನಮಸ್ಕಾರಗಳು. ತಾವು ಎಲ್ಲರೂ ಕೂಡ ಶುಭ ಹಾರೈಕೆ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.